ಗ್ರೌಂಡ್ ಲೆವೆಲ್ ರಿಸರ್ವಾಯರ್ಸ್ ಇದೆ, ರಿಸರ್ವಾಯರ್ಸ್ ಇದೆ, ಅದಕ್ಕೆ ಸಂಪರ್ಕವನ್ನು ಬಳಸಿ ನಾವು ಏನು ಇವತ್ತು ಕೆಲವು ವಾರ್ಡ್ಗಳಲ್ಲಿ ಸುಮಾರು ವಾರ 8 ದಿವಸಕ್ಕೆಲ್ಲ ನೀರು ಕೊಡ್ತಾ ಇದೆ, ಅದನ್ನೆಲ್ಲ ತಪ್ಪಿಸಿ ಕನಿಷ್ಠ 3 ದಿವಸಕ್ಕೊಮ್ಮೆ ನೀರು ಕೊಡ್ತಕ್ಕಂಥ ಒಂದು ಏನು ಹಿಂದೆ ವ್ಯವಸ್ಥೆ ಇತ್ತು ಆ ವ್ಯವಸ್ಥೆಯನ್ನು ಜಾರಿ ಮಾಡ್ತಕ್ಕಂಥದ್ದಕ್ಕೆ ಆದಷ್ಟು ತ್ವರಿತವಾಗಿ ಎಲ್ಲ ನಮ್ಮ ನಗರಸಭೆ ಅಧಿಕಾರಿಗಳ ಸಹಕಾರದಿಂದ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಮಾಡ್ತಾರೆ. ಅದಕ್ಕೆ ಬೆನ್ನೆಲುಬಾಗಿ ನಾವು ಇರ್ತೀವಿ. ಸ್ವಚ್ಛತೆಗೆ ಈಗಾಗಲೇ ನಾವು ಟಿಪ್ಪರ್ಗಳು 31 ವಾರ್ಡ್ಗೂ 31 ಟಿಪ್ಪರ್ ಖರೀದಿ ಮಾಡ್ತಕ್ಕಂಥ ಟೆಂಡರ್ ಪ್ರಕ್ರಿಯೆ ಆಗಿದೆ. ಆದಷ್ಟು ಬೇಗ ಬಹುಶಃ ಆ ಟಿಪ್ಪರ್ಗಳು ಬಂದ ನಂತರ ಅಧ್ಯಕ್ಷರ ಒಂದು ಮುಖಂಡತ್ವದಲ್ಲಿ ಉಪಾಧ್ಯಕ್ಷರ ಮುಖಂಡತ್ವ ಮತ್ತು ಎಲ್ಲ ನಗರಸಭಾ ಸದಸ್ಯರು, ನಾನು ಈ ಸಂದರ್ಭದಲ್ಲಿ ವಿರೋಧ ಪಕ್ಷದ ಸದಸ್ಯರ ಸಹಕಾರವನ್ನು ಕೊಡ್ತಾ ಇದ್ದೀನಿ. ನಾವು ಪ್ರತಿಯೊಂದು ವಾರ್ಡ್ಗೂ ಹೋಗಿ ಜನರಲ್ಲಿ ತಿಳುವಳಿಕೆಯನ್ನು ಮೂಡಿಸಬೇಕಾಗುತ್ತೆ. ಇವತ್ತು ಪ್ಲಾಸ್ಟಿಕ್ ನಾವು ರದ್ದು ಮಾಡಿದರೂ ಕೂಡ ಅಲ್ಲಲ್ಲಿ ಪ್ಲಾಸ್ಟಿಕ್ ಇನ್ನೂ ಬರ್ತಾನೇ ಇದೆ ಮತ್ತು ಕಸ ಬ್ಲ್ಯಾಕ್ ಸ್ಪಾಟ್ಸು ಅಲ್ಲಲ್ಲಿ ಆಗ್ತಕ್ಕಂಥದ್ದು ನಡೀತಾ ಇದೆ. ಇವೆಲ್ಲ 10 ವರ್ಷಗಳಿಂದ ಒಂದು ಬೇರೆ ಹೊಸ ಪದ್ಧತಿಗೆ ಒಗ್ಗಿರ್ತಕ್ಕಂಥವ್ರನ್ನ ಬದಲಾವಣೆ ಮಾಡ್ತಕ್ಕಂಥದ್ದು ಸ್ವಲ್ಪ ಸಮಯ ಆಗುತ್ತೆ. ಅದರಿಂದ ಒಂದು ಪರಿಣಾಮಕಾರಿಯಾಗಿ ಕಸ ವಿಲೇವಾರಿ ಮಾಡ್ತಕ್ಕಂಥದ್ದಕ್ಕೆ ಆದ್ಯತೆ ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಮತ್ತು ರಸ್ತೆಗಳು ಮತ್ತೊಂದು ಇವೆಲ್ಲ ಒಂದೊಂದಾಗಿ ಈಗ ಬೇರೆ ಬೇರೆ ಯೋಜನೆಗಳಲ್ಲಿ ಮಂಜೂರಾತಿ ಮಾಡ್ತಕ್ಕಂಥದ್ದಾಗಿದೆ. ನಗರೋತ್ಥಾನಲ್ಲಿ ನಾವು ಬದಲಾವಣೆ ಮಾಡಿದ್ದೀವಿ. ಹಿಂದೆ ಆಯ್ಕೆ ಮಾಡಿರ್ತಕ್ಕಂಥದ್ದು ಏನು ನಗರದ ಮುಖ್ಯ ರಸ್ತೆಗಳು ಹಿಂದೆ 2010-11 ಅದಕ್ಕೆ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ರಸ್ತೆಗಳಲ್ಲಿ ಹಾಳಾಗಿರೋದನ್ನು ಆದ್ಯತೆ ಮೇರೆಗೆ ಅದಕ್ಕೆ ಇವತ್ತು ಮಾಡ್ತಕ್ಕಂಥದ್ದಕ್ಕೆ ನಾವು ಬದಲಾವಣೆ ಮಾಡಿದ್ದೀವಿ. ಅದು ಕೂಡ ಟೆಂಡರ್ ಪ್ರಕ್ರಿಯೆ ಹಂತಕ್ಕೆ ಬಂದಿದೆ. ಟೆಂಡರ್ ಆಗಿ ಕೂಡಲೇ ಆ ಕೆಲಸ ಕೂಡ ಮಾಡ್ತೀವಿ. ಅದರಿಂದ ಹಲವಾರು ಯೋಜನೆಗಳಿದ್ದಾವೆ. ಒಳಚರಂಡಿ ವ್ಯವಸ್ಥೆಗೂ ಟೆಂಡರ್ ಇವತ್ತು ಕರೀತಕ್ಕಂಥ ಮಟ್ಟದಲ್ಲಿ ಎಸ್ಟಿಮೇಟ್ ಪ್ರಿಪರೇಷನ್ ನಡೀತಾ ಇದೆ. ಸುಮಾರು 52 ಕೋಟಿಗಿಂತ ಹೆಚ್ಚು ಇವತ್ತು ಅನುದಾನ ಮಂಜೂರಾಗಿದೆ. ಇನ್ನು ನೆಕ್ಕುಂದಿ ಕೆರೆಗೆ ಸುಮಾರು 35 ಕೋಟಿ, ಅದು ಒಂದು ಏಜೆನ್ಸಿಯವರು ಒಂದು ಟೆಸ್ಟ್ ರಿಪೋರ್ಟ್ಸ್ ಮಾಡ್ತಾ ಇದ್ದಾರೆ. ಕನಂಪಲ್ಲಿ ಕೆರೆಗೆ 12 ಕೋಟಿ ಹಾಕ್ಸಿದ್ದೀವಿ. ಅದರದ್ದು ಈಗ ಎಸ್ಟಿಮೇಟ್ ಪ್ರಿಪೇರ್ ಮಾಡಬೇಕು. ಪಾರ್ಕ್ಗಳ ಅಭಿವೃದ್ಧಿಗೆ ಒಂದು 3 ಕೋಟಿ ಇದೆ. ಈ ರೀತಿ ಅಮೃತ್ 2 ಅಲ್ಲಿ ಸುಮಾರು 18ರಿಂದ 20 ಕೋಟಿ ಇವತ್ತು IBA ಹತ್ರ ಇರ್ತಕ್ಕಂಥ 5 ಲಕ್ಷ ಲೀಟ್ರ್ ಟ್ಯಾಂಕ್ನ 10 ಲಕ್ಷ ಲೀಟ್ರ್ ಟ್ಯಾಂಕ್ ಮಾಡ್ತೀವಿ. ಇನ್ನು ಪೈಪ್ಲೈನ್ಗಳು ಹಾಕ್ತೀವಿ. ಇವೆಲ್ಲ ಒಂದು KUDFCಯಲ್ಲಿ ಮತ್ತು WSDBಯಲ್ಲಿ ಟೆಂಡರ್ ಪ್ರಕ್ರಿಯೆಗಳ ಹಂತದಲ್ಲಿದೆ. ಇನ್ನು ಬೇರೆ ಬೇರೆ ಹೊಸ ಯೋಜನೆಗಳನ್ನು ಮಂಜೂರು ಮಾಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅದರಿಂದ ಇವೆಲ್ಲವನ್ನು ತ್ವರಿತವಾಗಿ ಮಾಡ್ತಕ್ಕಂಥದ್ದಕ್ಕೆ ನಗರಸಭೆ ಆಡಳಿತ ಅತ್ಯವಶ್ಯಕವಾಗಿತ್ತು. ಇವತ್ತು ಅದು ಪೂರೈಸ್ತಕ್ಕಂಥ ಕೆಲಸ ಆಗಿದೆ. ಅದರಿಂದ ಮತ್ತೊಮ್ಮೆ ನಾನು ನಮ್ಮ ಎಲ್ಲ ಸದಸ್ಯರಿಗೆ ದಯವಿಟ್ಟು ಅವಕಾಶಗಳೆಲ್ಲರಿಗೂ ಬರ್ತದೆ, ಬೇಜಾರು ಮಾಡ್ಕೋಬೇಡಿ. ಮುಂದೆ ಅವಕಾಶಗಳು ಬಂದಾಗ ಎಲ್ಲರಿಗೂ ಕೊಡ್ತಕ್ಕಂಥದ್ದು ಆಗ್ತದೆ. ತಮ್ಮೆಲ್ಲರ ಸಹಕಾರದಿಂದ ಇವತ್ತು ಈ ಕೆಲಸ ಆಯಿತು. ಮತ್ತೊಮ್ಮೆ ನಾನು ಎಲ್ಲರಿಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೀನಿ. ರಾಣೆ ಮಗ